ಇವತ್ತು ಪಕ್ಷದ ಸಂಘಟನೆ ಮತ್ತು ಕೆಲವು ಘಟಕಗಳ ಅಧ್ಯಕ್ಷರುಗಳು ಮಾಡಿದರು. ಆ ಘಟಕಗಳ ಅಧ್ಯಕ್ಷಗಳನ್ನ ಇಲ್ಲಿ ಪರಿಚಯ ಮಾಡಿಸ್ಬೇಕಿತ್ತು. SC ST ಘಟಕದ ಆಂಜನಪ್ಪ ಅವ್ರನ್ನ, ಹಿಂದುಳಿದ ವರ್ಗದ ಲಕ್ಷ್ಮಣ ಸಪ್ಪನ, SC ST ಘಟಕದ ಪ್ರಧಾನ ಕಾರ್ಯದರ್ಶಿ ವಕೀಲ ಮೂರ್ತಿ ಅವ್ರನ್ನ ಪರಿಚಯ ಮಾಡಿಸ್ಬೇಕಿತ್ತು. ಅದೇ ರೀತಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅರುಣ ಅವ್ರನ್ನ ನಾವು ಮಾಡಿದ್ದೀವಿ. ಅದನ್ನು ಪರಿಚಯ ಮಾಡಿಸೋದಕ್ಕೆ ಕರೆಸಿ ಮತ್ತು ಅದೇ ರೀತಿಯಲ್ಲಿ ಪಕ್ಷ ಸಂಘಟನೆ ಯಾವ ರೀತಿ ಆಗಬೇಕು, ಪಕ್ಷ ಸಂಘಟನೆಯಲ್ಲಿ ಯಾಕೆ ಮಾಡಬೇಕು ಅಂದರೆ ಈಗ ಚುನಾವಣೆಗಳು ಬರ್ತಾಯಿದೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ZB ಮತ್ತು ನಗರಸಭೆದು ಬರ್ತಾಯಿದೆ ಮತ್ತು ಕೋಆಪರೇಟಿವ್ ಎಲೆಕ್ಷನ್ಗಳು ಬರೋದ್ರಿಂದ ಎಲ್ಲ ಒಗ್ಗಟ್ಟಾಗಿ ಬೇಗನೆ ನಾವು ಮಾಡಬೇಕಾಗಿದೆ. ನಮ್ಮ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಒಂದು ಆದೇಶ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಹಿಡಿದು ಎಲ್ಲ ಇದರ ಚುನಾವಣೆಗಳಲ್ಲಿ NDA ಜೊತೆ ಅಂದರೆ BJP ಜೊತೆ ನಾವು ಹೊಂದಾಣಿಕೆಯಾಗಿ ಹೋಗ್ಬೇಕು ಅಂತೇಳಿ ಅದೇ ರೀತಿ ನಾವು ಹೊಂದಾಣಿಕೆಯಾಗಿ ನಾವು ಹೋಗ್ತೀವಿ. ನಮ್ಮ ಕ್ಷೇತ್ರದ MP ಆದಂಥ ಸುಧಾಕರ್ ಅವರ ನೇತೃತ್ವದಲ್ಲಿ ನಾವು NDAನ ಕರೆದು ಏನು ಮೀಟಿಂಗ್ ಅವರು ಮಾಡ್ತಾರೆ, ನಮಗೆ ಯಾವ ಸೀಟು ನಾವು ನಮ್ಮ ಅಧ್ಯಕ್ಷರು ಮುನ್ರಾಜ್ ಎಲ್ಲ ಕುಂತ್ಕೊಂಡು ಮಾತಾಡಿ ಯಾವ ರೀತಿ ಅದನ್ನು ನಾವು ಒಗ್ಗಟ್ಟಾಗಿ, ಯಾಕೆಂದರೆ 60,000 ಓಟ್ ಇರ್ತಕ್ಕಂಥ ಕ್ಷೇತ್ರ ಇದು. ನಾವು ಎಷ್ಟೇ ಇದಾದ್ರೂ ಮೊನ್ನೆ ಸ್ವಲ್ಪ ಏರುಪೇರು ಆಗಿದೆ. ಏನೇ ಆದರೂ JDS ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ಕೇಂದ್ರ ಕಚೇರಿ ಆಗಿರೋದ್ರಿಂದ ಇಲ್ಲಿ JDS ಕ್ಯಾಂಡಿಡೇಟ್ನೇ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಒಪ್ಕೊಂಡೋಗಿದ್ದಾರೆ. ಪಕ್ಷ ಸಂಘಟನೆ ಮಾಡಿ ಮೊದಲು ಅಂತ ಹೇಳಿರೋದ್ರಿಂದ ನಾವು ಪಕ್ಷ ಸಂಘಟನೆ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿಕೊಂಡು ಪಕ್ಷ ಸಂಘಟನೆ ವಿಚಾರವಾಗಿ ಇವತ್ತು ಕೂಲಂಕುಷವಾಗಿ ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷಗಳು ಮತ್ತು ಮುಖಂಡರು ಮತ್ತು ಕರೆದು ಎಲ್ಲ ವಿಚಾರಣೆ ಮಾಡಿಕೊಂಡು ಜಾತ್ಯತೀತ ಜನತಾದಳ ಯಾವ ರೀತಿ ಬೆಳೆಸಬೇಕು ಅಂತ ಹೇಳಿದ್ವಿ. ಅದೇ ರೀತಿ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಎಲ್ಲ ಕ್ಷೇತ್ರದ 15,000 ಮೆಂಬರ್ಶಿಪ್ನ ಈ ತಿಂಗಳು ಕೊನೆ ಭಾಗದಲ್ಲಿ ಮುಗಿಸ್ಬೇಕು ಅಂತ ಆದೇಶ ಮಾಡಿದ್ದಾರೆ. ಅದೇ ರೀತಿ ಇವತ್ತಿಂದ ನಾವು ಅದಾದರೂ ಮೆಂಬರ್ಶಿಪ್ ಇದರಲ್ಲಿ ನಾವು ಅದಕ್ಕೆ ತುಂಬ ಒತ್ತು ಕೊಟ್ಟು ಈ ತಿಂಗಳೊಳಗೆ ನಾವು ಎಲ್ಲ ತಾಲೂಕು ಅಧ್ಯಕ್ಷರಿಗೆ ಹೇಳಿದ್ದೀನಿ 15,000 ದಾಟಲೇಬೇಕು ಅಂತ ಹೇಳಿದ್ರಿಂದ ಆ ಮೆಂಬರ್ಶಿಪ್ಗೆ ಹೆಚ್ಚಿನ ಗಮನ ಕೊಟ್ಟು ಈ ತಿಂಗಳಲ್ಲಿ ಅದನ್ನು ಮುಗಿಸ್ತೀವಿ. ನಮ್ಗೆ ಯಾರು ಇಲ್ಲಿ ಕ್ಯಾಂಡಿಡೇಟ್ ಅಂತ ನಮ್ಮವರು ಒಬ್ಬರು ಕೇಳಿದ್ರು, ಯಾರು ಕ್ಯಾಂಡಿಡೇಟ್ ಇಲ್ಲಿ ಏನು ಅಂತ. ಅದನ್ನು ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ನಮ್ಮ ಕುಮಾರಸ್ವಾಮಿ ಅಣ್ಣವರು ಮತ್ತು ದೇವೇಗೌಡರು ಅದು ಯಾರನ್ನ ಕ್ಯಾಂಡಿಡೇಟ್ ಕಳಿಸ್ತಾರೆ ಆ ಕ್ಯಾಂಡಿಡೇಟ್ ಮಾಡ್ತೀವಿ. ನಾವೇ ಇಲ್ಲಿ ಸಮರ್ಥವಾಗಿದ್ದೀವಿ. ನಮ್ಮರಲ್ಲಿ ಯಾರಿಗಾನ ಕೊಟ್ಟರೆ ನಾವು ಚುನಾವಣೆ ಎದುರಿಸೋಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ನಾವು ಹೇಳಿದ್ದೀವಿ. ಅದೇ ರೀತಿ ಪಕ್ಷ ಸಂಘಟನೆ ನಾವು ಏನು ಲೀಡರ್ಗಳಿದ್ದೀವಿ ಯಾವುದೇ ಕೊರತೆ ಇಲ್ಲ ಅನ್ನೋದು ನನ್ನ ಭಾವನೆ ಇರೋದ್ರಿಂದ ನಾವು ಸಂಘಟನೆ ಕಡೆ ಗಮನ ಕೊಟ್ಟು ಮೆಂಬರ್ಶಿಪ್ ಗಮನ ಕೊಟ್ಟು ಇದೇ ತಿಂಗಳು 22ನೇ ತಾರೀಕು 25 ವರ್ಷಗಳು ಏನು ಜಾತ್ಯತೀತ ಜನತಾದಳ ಆಗ್ತಾಯಿದೆ ಅರಮನೆ ಮೈದಾನದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಸೋಮವಾರ ಮೀಟಿಂಗ್ನಲ್ಲಿ ಏನು ತೀರ್ಮಾನ ಮಾಡ್ತಾರೋ ಆವತ್ತು ಇಡೀ ನಮ್ಮ ಜಿಲ್ಲೆಯಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲ ಹೋಗಿ ನಾವು JK ಕೃಷ್ಣಾರೆಡ್ಡಿ ಮತ್ತು ನಮ್ಮ ಶಿಳಘಟ್ಟ ಶಾಸಕರಾದ ರವಿಕುಮಾರ್ ನೇತೃತ್ವದಲ್ಲಿ ನಾವು ಮಾಡ್ತೀವಿ. ಅದೇ ರೀತಿ ನಮ್ಮ ಗೌರವಿದ ನರಸಿಂಹಮೂರ್ತಿಯವರು 3 ಜನ ಇರೋದ್ರಿಂದ ಅವರ ನೇತೃತ್ವದಲ್ಲಿ ನಾವು ಕೆಲಸ ಮಾಡೋಕ್ಕೆ ತಯಾರಿದ್ದೀವಿ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.